ಹಾಗೂ ಪ್ರಾಣ ಪ್ರತಿಷ್ಠಾಪನಾ ದಿನದ ಶುಭಾಶಯಗಳು. ಪ್ರಾಕೃತಿಕ ನಿಯಮಗಳಿಗೆ ಅತಿ ಹೆಚ್ಚು ತೂಕವಿರುತ್ತದೆ. ನಿರ್ವಿಕಾರವಾದ, ಅಲಿಖಿತವಾದ, ಸಾರ್ವಕಾಲಿಕವಾದ ಪ್ರಾಕೃತಿಕ ನಿಯಮಗಳ ಮುಂದೆ ಯಾರೂ ಅತೀತರಲ್ಲ, ಯಾರೂ ಶ್ರೇಷ್ಠರಲ್ಲ, ಯಾರೂ ಅಶ್ರೇಷ್ಠರಲ್ಲ. ಒಳಕು ಕಳೆದುಕೊಂಡಿದ್ದು ಮತ್ತೆ ಒಳಕು ಪಡೆಯುತ್ತದೆ. ಒಳೆಯುತ್ತಿರೋದು ಒಂದಲ್ಲ ಒಂದು ಬಾರಿ ಒಳಕು ಕಳೆದುಕೊಳ್ಳುತ್ತದೆ. ಇದು ನಿಸರ್ಗದ ನಿಯಮ. ಅಯೋಧ್ಯೆಯ ರಾಮ ಮಂದಿರದ ವಿಚಾರದಲ್ಲಿ ಪ್ರಾಕೃತಿಕ ನಿಯಮ ಸರ್ವಕಾಲಿಕ ಅನ್ನೋದು ಮತ್ತೊಮ್ಮೆ ಪ್ರಕೃತಿಯೇ ಸಾಬೀತುಪಡಿಸಿದೆ. ಒಂದು ಕಾಲದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವಿತ್ತು. ಅದನ್ನು ಕೆಡವಿ ಬಾಬರಿ ಮಸೀದಿ ನಿರ್ಮಿಸಿದರು. ಈಗ ರಾಮ ಮಂದಿರ ಮತ್ತೆ ತಲೆ ಎತ್ತಿದೆ. ಅದು ಭವ್ಯವಾಗಿ, ದೊಡ್ಡದಾಗಿ ವಿಶ್ವವೇ ತಲೆ ಎತ್ತಿ ನೋಡುವಂತಾಗಿದೆ. ರಾಮನೆಂದರೆ ಯಾರು? ರಾಮನೆಂದರೆ ದೇವರೇ? ರಾಮನೆಂದರೆ ಆದರ್ಶ ಕ್ಷತ್ರಿಯನೇ? ಹೀಗೆ 10 ಹಲವು ಪ್ರಶ್ನೆಗಳನ್ನು ಜನರು ಕೇಳುವರು. ಆದರೆ ನಿಜ ಅರ್ಥದಲ್ಲಿ ರಾಮನೆಂದರೆ ಕೇವಲ ಆಂಜನೇಯನ ಎದೆಯಲ್ಲಿ ಮಾತ್ರವಲ್ಲ, ಪ್ರತಿ ವ್ಯಕ್ತಿಯ ಹೃದಯದಲ್ಲಿ ವಿರಾಜಮಾನವಾಗಿ ಕುಳಿತಿರುವವನು. ವಿಷ್ಣುವಿನ 7ನೇ ಅವತಾರ ಅವನು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಎನ್ನುವುದು ಕಲಿಯುಗದಲ್ಲಿ ಸಿಕ್ಕ ಅತಿ ದೊಡ್ಡ ನ್ಯಾಯವೆಂದು ವರ್ಣಿಸಬೇಕು. ಪ್ರಜೆಗಳ ಅಸ್ಮಿತೆ. ಪ್ರತಿ ಬಾರಿ ರಾಮ ಮಂದಿರ ವಿಚಾರ ಬಂದಾಗ ಕಹಿ ಅನುಭವಿಸುತ್ತಿದ್ದ ಅದೆಷ್ಟೋ ಜನರಿಗೆ ರಾಮ ಮಂದಿರ ಕೇವಲ ಮಂದಿರವಲ್ಲ, ಅಸ್ಮಿತೆ. ನೀವು ಗಮನಿಸಿದ್ದೀರೋ ಇಲ್ಲವೋ, ರಾಮ ಮಂದಿರದ ಲೋಕಾರ್ಪಣೆಯ ದಿನಾಂಕ ಘೋಷಣೆಯಾದ ಕ್ಷಣದಿಂದಲೂ ಭಾರತದ ಬಹುತೇಕ ಜನರು ಆ ದಿನಕ್ಕೆ ಕಾಯುತ್ತಾ ತಮ್ಮ ವಾಟ್ಸಪ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಒಂದಲ್ಲ ಒಂದು ಪೋಸ್ಟ್ ಹಾಕುತ್ತಿದ್ದಾರೆ. ಇಂದು ಸೋಷಿಯಲ್ ಮೀಡಿಯಾವನ್ನು ರಾಮನೇ ಆವರಿಸಿಬಿಟ್ಟಿದ್ದಾನೆ. ಬಡವರ ಕನಸು ನನಸು. ರಾಮ ಮಂದಿರ ಕೇವಲ ಆಧ್ಯಾತ್ಮಿಕ ವಿಚಾರಗಳಿಗೆ ಮಾತ್ರವೇ ಪ್ರಾಮುಖ್ಯತೆ ಕೊಡುತ್ತಿಲ್ಲ, ವ್ಯಾಪಾರ ವಹಿವಾಟು ದೃಷ್ಟಿಯಿಂದಲೂ ಮುಖ್ಯವಾಗುತ್ತಿದೆ. ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ದಿನವು ಇವತ್ತು ಆಗಲಿದ್ದು, ಮನೆ ಮನೆಯಲ್ಲಿ ಶ್ರೀರಾಮ ಕಾಣಿರಿ, ಮನೆಯಲ್ಲಿ ದೀಪ ಹಚ್ಚುವ ಮೂಲಕ ಶ್ರೀರಾಮನನ್ನು ಪೂಜಿಸಿ, ಧ್ಯಾನಿಸಿ, ಸಮರ್ಪಿಸಿಕೊಳ್ಳಿ ಎನ್ನುತ್ತಾ ನನ್ನ ಈ ಮಾತುಗಳಿಗೆ ವಿರಾಮ ಹಾಕುತ್ತಿದ್ದೇನೆ. ಜೈ ಶ್ರೀರಾಮ್. ಇಂದು ನಮ್ಮ ಶಾಲೆಯ 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿನಿಗಳು ಪ್ರಾರ್ಥನೆಗಾಗಿ ಬರುತ್ತಿದ್ದಾರೆ.